ಕಾಂಗ್ರೆಸ್ ಸರ್ಕಾರ ದುಡ್ಡು ಹೊಡೆಯೋ ಸರ್ಕಾರ. ಹಾವೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹೌಸಿಂಗ್ ಬೋರ್ಡ್ ಸ್ಲೋಗನ್ ಚೇಂಜ್ ಆಗಿದೆ. ಮೊದಲಿಗೆ ಬಡವರಿಗಾಗಿ ಮನೆ ಅಂತ ಇತ್ತು, ಈಗ ಕಾಸು ಕೊಟ್ಟವರಿಗೆ ಮನೆಯಾಗಿದೆ. ಹೌಸಿಂಗ್ ಬೋರ್ಡ್ನ ಟ್ಯಾಗ್ ಲೈನ್ ಚೇಂಜ್ ಆಗಿದೆ ಅಥವಾ ಸ್ಲೋಗನ್ ಚೇಂಜ್ ಆಗಿದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಲೂಟಿ ಮಾಡ್ತಿದ್ದಾರೆ, ಪ್ರತಿ ಮನೆಗೆ 36% ವಸೂಲಿ ಮಾಡಿದ್ದಾರೆ. ಇಂಜಿನಿಯರ್ನಿಂದ ಹಿಡಿದು ಸರ್ಕಾರಕ್ಕೆ 36% ಕಮಿಷನ್ ಮುಟ್ಟುತ್ತೆ. 2100 ಕೋಟಿಗೂ ಹೆಚ್ಚು ಹಣ ಲೂಟಿ ಹೊಡೆದಿದ್ದಾರೆ. ಇದನ್ನು ಬಿಆರ್ ಪಾಟೀಲ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾನ ಮರ್ಯಾದೆ ದಮ್ ಇದ್ರೆ ಸಸ್ಪೆಂಡ್ ಮಾಡಿ. ಹಾವೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯಿಸಿದ್ದಾರೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಕಿಡಿಕಾರಿದ್ದಾರೆ. ಬಿಆರ್ ಪಾಟೀಲ್ ಅವರ ಹೇಳಿಕೆ ಇರ್ಬೋದು, ಅವರ ಆಡಿಯೋ ಇರ್ಬೋದು, ಅದೇ ರೀತಿಯಾಗಿ ರಾಜು ಕಾಗೆ ಅವರ ಹೇಳಿಕೆ, ಇದೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡೋದ್ರ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಸರಿಯಾಗಿ ತಿವಿದಿದ್ದಾರೆ. ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ. ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡು ಹೊಡೆಯುವಂಥ ಸರ್ಕಾರ. ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ. ಹೌಸಿಂಗ್ ಬೋರ್ಡು ಸ್ಲೋಗನ್ ಚೇಂಜ್ ಆಗಿದೆ. ಬಡವರಿಗಾಗಿ ಮನೆ. ಮೊದಲಿದ್ದಿದ್ದು ಬಡವರಿಗಾಗಿ ಮನೆ, ಅದು ಹೌಸಿಂಗ್ ಬೋರ್ಡ್ನ ಉದ್ದೇಶ. ಈಗ ಹೌಸಿಂಗ್ ಬೋರ್ಡ್ ಅಂದರೆ ಕಾಸು ಕೊಟ್ಟವ್ರಿಗೆ ಮನೆ. ಲೂಟಿ ಮಾಡ್ತಾಯಿದ್ದಾರೆ. ಇವತ್ತು ಪ್ರತಿ ಮನೆಗೂ ಕೂಡ ಸುಮಾರು 36% ಕಮಿಷನ್ ಹೋಗ್ತೈತೆ. ಇದರಲ್ಲಿ 36% ಅಲ್ಲಿ ಇಂಜಿನಿಯರಿಂದ ಸರ್ಕಾರಕ್ಕೆ LOC ಇವೆಲ್ಲ ಸೇರಿದ್ರೆ 36%. ಅಂದರೆ 2100 ಕೋಟಿ ರೂಪಾಯಿ. ಈಗೇನು ಪ್ರಾಜೆಕ್ಟ್ ಮಾಡಿದ್ದಾರೆ, ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ, ಅಷ್ಟು ಮನೆಯಿಂದ 2000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಕಮಿಷನ್ನಾಗಿ ಪಡೆದಿದ್ದಾರೆ ಸರ್ಕಾರ. ಅದನ್ನು ಬಿಆರ್ ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ನಾನು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಾನು ಹೇಳಿರೋದೇ ನಿಜ, ನನ್ನದೇ ವಾಯ್ಸು, ಏನು ಬೇಕೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿ ಅವರು ಯಾರು, ಮುಖ್ಯಮಂತ್ರಿಗಳಿಗೆ ಸಲಹೆಗಾರರವರು, ಯೋಜನಾ ಆಯೋಗದ ಉಪಾಧ್ಯಕ್ಷರವರು, CM ಅವರೇ ನೇಮಕ ಮಾಡಿರೋದು, ಇಲ್ಲ ಕಿತ್ತಾಕಬೇಕು ಅವ್ರನ್ನ, ಇಲ್ಲ MLAಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಸಿದ್ದರಾಮಯ್ಯನವ್ರನ್ನೇ ಸಸ್ಪೆಂಡ್ ಮಾಡಬೇಕು. ದಮ್ಮಿಲ್ಲ ಅಂತೇಳಿ